ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮುಲ್ಲಂಗಿ ಚಟ್ನಿ ಹೇಗೆ ಮಾಡೋದು ನೋಡಿಸ್ತೀನಿ ಬರ್ರಿ. ಬೇಕಾಗಿರೋ ವಸ್ತು: ಮುಲ್ಲಂಗಿ 1, ಟೊಮೊಟೊ 2, ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನ್ಕಾಯಿ, ಈರುಳ್ಳಿ. ಇವಾಗ ತಯಾರಿ ವಿಧಾನ ನೋಡೋಣ ಬರ್ರಿ. ನೋಡಿ, ಇವಾಗ ಒಂದು ಕಡಾಯಿಗೆ ಇಡ್ಕೊಂಡು ಆ ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಜೀಲಕರೆ 1 ಟೇಬಲ್ ಸ್ಪೂನ್ ಹಾಕಿ ಇವಾಗ ಬೆಳ್ಳುಳ್ಳಿ ತಗೊಳ್ಳಿ. ಇವಾಗ ಒಣಗಿರೋ ಮೆಣಸಿನ್ಕಾಯಿ 3 ತಗೊಂಡು ಅದನ್ನು ಪೀಸ್ ಮಾಡಿ ಹಾಕಿ ಎಲ್ಲ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ 1-2 ತಗೊಳ್ಳಿ, ಮೀಡಿಯಮ್ ಸೈಡ್ 2 ತಗೊಂಡು ಉದ್ದ ಕಟ್ ಮಾಡಿ ಹಾಕಿ ಇವಾಗ ಮುಲ್ಲಂಗಿ ಹಾಕೋಣ. 1 ತಗೊಂಡಿದ್ದೀನಿ ನಾನು ಮುಲ್ಲಂಗಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ಟೊಮೊಟೊ 2 ಹಾಕ್ಕೊಳ್ಳಿ. ಇದು ಮೀಡಿಯಮ್ ಸೈಜೇ ತೊಗೋಬೇಕು. ಟೊಮೊಟೊ 2 ತೊಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಎಲ್ಲದನ್ನು ಫ್ರೈ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲದನ್ನು ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, ಹಿಂಗೆ ಚೆಂದಾಗಿ ಫ್ರೈ ಆಗಿದೆ. ನೋಡಿ, ಈ ಥರ ಫ್ರೈ ಆದಮೇಲೆ ನಾವೊಂದು ಮಿಕ್ಸಿ ಜಾರ್ ತೊಗೊಳೋಣ. ಮಿಕ್ಸಿ ಜಾರ್ ತೊಗೊಂಡು ಹಾಕ್ಕೊಳ್ಳಿ. ಎಲ್ಲ ಆರಬೇಕು, ಆರಿದ್ಮೇಲೆ ಹಾಕ್ಕೊಳ್ಳಿ. ನೋಡಿ, ಎಲ್ಲ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಹಿಂಗಾಗಿದೆ. ಕಚ್ಚಾ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಕಡಾಯಿ ತಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಹಾಕ್ಕೊಂಡಿದ್ದೀವಲ್ಲ, ಇವಾಗ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಚಿಟ್ಪಟ್ಟಾದ್ಮೇಲೆ ಇವಾಗ ಈರುಳ್ಳಿ 1 ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಕಡಿ ಲೀವ್ಸ್, ಇವಾಗ ಎಲ್ಲದನ್ನು ಫ್ರೈ ಮಾಡಿ. ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಪೇಸ್ಟು, ನೋಡಿ ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ. ನೋಡಿ, ಎಲ್ಲ ಫ್ರೈ ಆಗಿದೆ. ನಾನಿವಾಗ ಚಿಕ್ಕ ಬೌಲಲ್ಲಿ ತೊಗೊತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ ಮುಲ್ಲಂಗಿ ಚಟ್ನಿ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.